ಸರ್, ಈಗ ಬಾಚನಹಳ್ಳಿ ಯುವಕನಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅಂದ್ರೆ, ಈಗ ಮೊನ್ನೆ ನಮ್ಮ ಊರಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ತಾಲೂಕು ಭೂಮಾಪಕರು ಗ್ರಾಮಾಡಳಿತಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಸರ್. ನಮ್ದೊಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆ ಸರ್. ಘನತ್ಯಾಜ್ಯ ವಿಲೇವಾರಿ ಘಟಕದ ಪಕ್ಕ ಸಂತಾನಹರಣ ಅಂದ್ರೆ ಬೀದಿ ನಾಯಿಗಳ ಸಂತಾನಹರಣ ಮಾಡಬೇಕು ಅಂದ್ಕೊಂಡು ಆ ಕಾನ್ಸೆಪ್ಟ್ ಅಲ್ಲಿ ಏನೋ ಒಂದು ಸ್ಥಳ ಪರಿಶೀಲನೆ ಮಾಡಿ ಒಂದು ಜಾಗ ಗುರುತಿಸೋಕೆ ಅಂತ ಬಂದಿದ್ದಾರೆ ಅಂತ ಒಂದು ಮಾಹಿತಿ ನಮ್ಮ ಗ್ರಾಮಸ್ಥರು ನಮಗೆ ತಿಳಿಸಿದ್ರು ಸರ್. ನಿನ್ನೆ ನಾವು ಆ ವಿಷಯ ನಮಗೆ ಗೊತ್ತಾದ ತಕ್ಷಣ ನಾವು ಗ್ರಾಮಸ್ಥರೆಲ್ಲ ಬಂದು ಚೀಫ್ ಆಫೀಸರಿಗೆ ನಾವು ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಪಟ್ಟಣ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ನಾವು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಸರ್. ಸರ್, ದಯವಿಟ್ಟು ನಮಗೆ ಆಲ್ರೆಡಿ ಆಗಿನ ಕಾಲದಲ್ಲಿ ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಕೊಟ್ಟಿದ್ದಾರೆ ಸರ್ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ. ಅದೇ ಒಂದು ದೊಡ್ಡ ಏನಂತಾರೆ ನೆಗೆಟಿವ್ ಪಾಯಿಂಟ್. ಬಟ್ ಆಗೋಗಿದೆ ಸರ್, ಸರ್ಕಾರ ಆದೇಶ ಮಾಡಿದ್ದಾರೆ ಘನತ್ಯಾಜ್ಯ ವಿಲೇವಾರಿ ಘಟಕ. ಅದೇನು ಟೆಕ್ನಿಕಲ್ ಆಗಿ ಫಾಲೋ ಅಪ್ ಮಾಡಬೇಕು ಅದೆಲ್ಲ ಮಾಡ್ತಿದ್ದಾರೆ ಅಂತ ಇವ್ರು ಹೇಳಿದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಸಾಂಕ್ರಾಮಿಕ ರೋಗ ಆಡಬಾರ್ದು ಅಂತ ನಾವು ಏನು ಟೆಕ್ನಿಕಲಿ ಮಾಡ್ಬೇಕೆಲ್ಲ ಮಾಡ್ತಿದೀವಿ ಅಂತ ನಿನ್ನೆ ಸಾಹೇಬ್ರು ಹೇಳಿದ್ರು. ಸೊ ಅದಕ್ಕೆ ನಮ್ಗೆ ಅಡಕ್ಷನ್ ಇಲ್ಲ, ಓಕೆ ಸರ್ ಏನೋ ಮಾಡ್ತಾರೆ ಅಂತ ಆಶ್ವಾಸನೆ ಕೊಟ್ಟಿದ್ರೆ ನಮಗೂ ವಿಶ್ವಾಸ ಇದೆ. ಬಟ್ ಈಗ ಇನ್ನು ಹೊಸ ಕಾನ್ಸೆಪ್ಟ್ ಸರ್, ಈಗ ಬೀದಿ ನಾಯಿಗಳನ್ನ ತಂದ್ಬಿಟ್ಟು ಅಲ್ಲಿ ಬಂದು ಆರೈಕೆ ಮಾಡಿಬಿಟ್ಟು ಸಂತಾನಹರಣ ಮಾಡಿಬಿಟ್ಟು ಸಿಟಿ ಲಿಮಿಟ್ ಅಲ್ಲಿರೋ ನಾಯಿಗಳು ತಂದ್ಬಿಟ್ಟು ಅಲ್ಲಿಗೆ ಸಂತಾನಹರಣ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೊಸ ಸ್ಥಳ ಗುರುತಿಸಬೇಕು ಅಂತ ಬಂದಿದ್ದಾರೆ ಅಂತ ಮಾಹಿತಿ ಸರ್. ಸರ್, ದಯವಿಟ್ಟು ನಿಮ್ಮಲ್ಲಿ ಏನು ರಿಕ್ವೆಸ್ಟ್, ಎಲ್ಲಾ ಪತ್ರಿಕಾಗೋಷ್ಠಿಯವರು ರಿಕ್ವೆಸ್ಟ್ ಏನ್ ಮಾಡ್ಕೊತಿದೀವಿ ಅಂದ್ರೆ ಸರ್, ನೋಡಿ ಸರ್, ಯಾವುದೇ ಬೀದಿ ನಾಯಿಗಳು ಸರ್, ನಾವು ಮನುಷ್ಯರು ತರ ಅಲ್ಲ ಸರ್ ನಾಯಿಗಳು ಸರ್. ಬೀದಿ ನಾಯಿಗಳು ಏನ್ ಮಾಡ್ತವೆ ಅಂದ್ರೆ ಸರ್, ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ ಆ ಜಾಗದಲ್ಲಿ ಅಂದ್ರೆ ಸರ್, ಆ ಜಾಗನ ಐಡೆಂಟಿಫೈ ಮಾಡ್ತೇವೆ ಸರ್. ಮತ್ತೆ ಈಗ ಇವ್ರೇನ್ ಮಾಡ್ತಾರೆ, ಒಂದು 6 ತಿಂಗಳು 3 ತಿಂಗಳು ಒಂದು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಸರ್, ಸಂತಾನಹರಣ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅಗೈನ್ ಮತ್ತೆ ಸಿಟಿಗೆ ತಂದು ಬಿಡ್ತಾರೆ ಅನ್ಕೊಳ್ಳೋಣ ಸರ್. ಅವ್ರ ಕಾನ್ಸೆಪ್ಟ್ ಅವ್ರು ಹೇಳಲ್ಲ ಕಚೇರದಲ್ಲಿ. ಅಗೈನ್ ಅದು ಟ್ರೀಟ್ಮೆಂಟ್ ಆಗಿರೋ ಜಾಗಕ್ಕೆ ವಾಪಸ್ ಹೋಗಲ್ಲ ಅಂದ್ರೆ ಏನ್ ಗ್ಯಾರಂಟಿ ಸರ್? ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿರೋ ಜಾಗಕ್ಕೆ ವಾಪಸ್ ಹೋಗಿ ಅಲ್ಲೇ ಮತ್ತೆ ಅವ್ರ ಕಾಂಪೌಂಡ್ ಗೇಟ್ ಹಾಕ್ಬಿಡ್ತಾರೆ. ಅವಾಗ ಎಲ್ಲಿ ಹೋಗುತ್ತೆ ಸರ್ ನಾಯಿ? ಅದು ಪಾಪ ನಮ್ಮ ಊರೊಳಕ್ಕೆ ಬರಬೇಕು. ಊರಲ್ಲಿ ಗ್ರಾಮದಲ್ಲಿ ಅಷ್ಟೇ ಮೊನ್ನೆ ಒಬ್ಬರಿಗೆ ರೈತರಿಗೆ ನಾಯಿ ಕಚ್ಚಿ ನಾಯಿ ಅಲ್ಲೇ ಮಾಡಿ ಬೀದಿನ ಅಲ್ಲೇ ಮಾಡಿ ಅದೊಂದು ಇಶ್ಯೂ ಆಗಿದೆ ಸರ್. ಫೋಟೋ ಎಲ್ಲ ಹಾಕ್ಬಿಟ್ಟು ನಾವು ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಸರ್. ಸರ್, ದಯವಿಟ್ಟು ನಿಮ್ಮೆಲ್ಲರಿಂದ ಏನು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ ಅಂದ್ರೆ ಸರ್, ದಯವಿಟ್ಟು ನಾವು ಮಾಡಕ್ಕೆ ಬಿಡಬೇಡಿ ಸರ್. ನಿಮ್ಮ ಕಡೆಯಿಂದ ನಮ್ಮ ಮನವಿ ಸರ್. ನಮ್ಮ ಬಾಚನಹಳ್ಳಿ ಯುವಕರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ನಿನ್ನೆ ಒಂದು 50 ಜನ ಗ್ರಾಮಸ್ಥರು ಬಂದಿದ್ರು ಸರ್. ನಿನ್ನೆ ಒಂದು ಫಂಕ್ಷನ್ ಇತ್ತು ಅಂತ ರಿಕ್ವೆಸ್ಟ್ ಲೆಟರ್ ಮಾತ್ರ ಕೊಟ್ಟೋಗಿ ಪತ್ರಿಕಾಗೋಷ್ಠಿ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ತಾ ಇದೀವಿ ಸರ್. ತಹಶೀಲ್ದಾರ್ ಸಾಹೇಬ್ರಿಗೂ ಹೇಳಿದೀವಿ ಸರ್, ಆಯ್ತು ಅದನ್ನ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರು ಪಾಸಿಟಿವ್ ಆಗಿ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಈಗ ನಮ್ಮ ಯುವಕರ ಕಡೆಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಸರ್, ದಯವಿಟ್ಟು ಏನಾದರೂ ಒಂದು ಮಾಡ್ಬಿಡಿ ಸರ್. ಇಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ, ನಮ್ಮ ಆಲೂರು ತಾಲೂಕಿನ ಬಾಚನಹಳ್ಳಿ ಹಾಗೂ ಸೊಪ್ಪನಹಳ್ಳಿ ಗ್ರಾಮದಲ್ಲಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರನ ಮಾಡ್ತಾ ಇದ್ದಾರೆ. ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಒಂದು ಟಿಪ್ಪರ್ಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ. ನಮ್ಮ ಊರಿನಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ನಿಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಬಾರ್ದು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡೋದಲ್ಲದೆ, ತ್ಯಾಜ್ಯ ವಿಲೇವಾರಿ ಘಟಕಗಳು ನಮ್ಮ ಬಾಚನಹಳ್ಳಿ ಗ್ರಾಮದಲ್ಲಿ ಆಗಿದೆ. ಅಲ್ಲಿ ತುಂಬಾ ಸಾಂಕ್ರಾಮಿಕ ರೋಗ ಹರಡೋ ಪರಿಸ್ಥಿತಿ ಇದೆ. 100 ಕುಟುಂಬಗಳು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸರ್ವೆ ನಂಬರ್ 44ರಲ್ಲಿ ಬೀದಿ ನಾಯಿಗಳ ಸಂತಾನಹರಣ ಕೇಂದ್ರ ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತೇವೆ. ಹಾಗೂ ಟಿಪ್ಪರ್ಗಳು ಟ್ರ್ಯಾಕ್ಟರ್ಗಳಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದ್ದಾರೆ. ಅದಕ್ಕೆ ಟಾರ್ಪಲ್ ಹಾಕಿ ಸೂಕ್ತವಾದ ಕ್ರಮ ತಗೋಬೇಕು. ಮತ್ತೆ ನಮ್ಮ ಊರಿನಲ್ಲಿ ರಸ್ತೆ ಹಾಳಾಗಿದೆ, ಈ ಟ್ರ್ಯಾಕ್ಟರ್ ಮತ್ತೆ ಈ ವೆಹಿಕಲ್ಗಳಿಂದ ನಮ್ಮ ಊರಿಗೆ ರಸ್ತೆ ಮಾಡ್ಕೊಡ್ಬೇಕು, ಚರಂಡಿ ಕ್ಲೀನ್ ಮಾಡಿಸ್ಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ.